ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರಾಯರ್ ವೀಡಿಯೋಸ್ ಹಾಕಿದರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಯಾಕಿನ್ನೂ ಪೂಜೆದ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾ ಇರ್ತೀರ. ಹಾಗೆ ನನಗೆ ಇನ್ನೂ ಜಾಸ್ತಿ ಕಮೆಂಟ್ಸ್ ಬರೋದು, ನಾನು ಕೂಡ ಇಷ್ಟು ವರ್ಷಗಳಿಂದ ರಾಯರ್ ಪೂಜೆ ಮಾಡ್ತಾಯಿದ್ದೀನಿ, ಇಷ್ಟು ಸೇವೆ ಮಾಡ್ತಾಯಿದ್ದೀನಿ, ಇಷ್ಟು ವ್ರತ ಮಾಡಿದ್ದೀನಿ, ಆದರೂ ಕೂಡ ಒಳ್ಳೆಯದಾಗಿಲ್ಲ ಅನ್ನೋರಿಗೆ ಈ ವಿಡಿಯೋ ನೋಡಿದರೆ ಖಂಡಿತ ಖುಷಿ ಆಗುತ್ತೆ. ಹಾಗೇ ಆಗುತ್ತೆ ಎನ್ನುವ ನಂಬಿಕೆ ಖಂಡಿತ ಬರುತ್ತೆ. ನೀವು ಈ ವಿಡಿಯೋ ಮುಗಿಸೋ ಅಷ್ಟರಲ್ಲಿ ನನಗೂ ಒಳ್ಳೆಯದಾಗುತ್ತೆ, ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಏನು ಅಂತಂದರೆ, ಈ ವಿಡಿಯೋ ಮಾಡೋದಕ್ಕೆ ನಾನು ತುಂಬ ತಿಂಗಳುಗಳಿಂದಲೇ ಕಾಯ್ತಾ ಇದ್ದೆ ಅಂತ ಹೇಳ್ಬಹುದು. ಅಂತಂದರೆ ಸುಮ್ಮನೆ ಯಾವುದೂ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಒಳ್ಳೆ ಟೈಮ್ ಬರಬೇಕು. ಅದೇ ಥರ ಈ ವಿಡಿಯೋ ಮಾಡೋದಕ್ಕೆ ಇವತ್ತು ಒಳ್ಳೆಯ ಸಮಯ ಬಂದಿದೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ರಾಯರ ಬಗ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅಂತ ಅಂದರೆ ತುಂಬ ಖುಷಿಯಿಂದ ಮಾಡ್ತೀನಿ. ಯಾಕೆ ಅಂತಂದರೆ ನಂಗೆ ರಾಯರಂದರೆ ಅಷ್ಟು ಇಷ್ಟ. ನಿಮಗೂ ಗೊತ್ತು, ನಾನು ರಾಯರ ಸೇವೆ ಮಾಡೋದಾಗಲಿ ವೀಡಿಯೋಸ್ ಹಾಕಿದಾಗ ನೀವು ಕಮೆಂಟ್ಸಲ್ಲಿ ಹಾಕಿರ್ತೀರ, ನೀವು ನೋಡಿರ್ತೀರ ನನಗೆ ರಾಯರಂದರೆ ಎಷ್ಟು ಇಷ್ಟ, ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ. ರಾಯರ ಇದೊಂದು ಅತಿ ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ನಾನು ವೀಡಿಯೋಗೋಸ್ಕರ ಸುಳ್ಳು ಹೇಳ್ತಾ ಇಲ್ಲ, ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಅಂದರೆ ಡೈಲಿ ಅಪ್ಡೇಟ್ಸ್ ಏನಾಗ್ತಾಯಿದೆ ನಾನು ಹಾಕಿರ್ತೀನಿ, ನೀವು ಅದರಲ್ಲಿ ನೋಡಿರ್ತೀರ. ಇದು ಸುಳ್ಳಲ್ಲ ಅಂತ ನಿಮಗೂ ಕೂಡ ಗೊತ್ತು. ಅದನ್ನು ವಿಡಿಯೋ ಮುಖಾಂತರ ಇನ್ನೊಂದು ಸಲ ಖಚಿತಪಡಿಸ್ತಾ ಇದ್ದೀನಿ. ಈ ರಾಯರ ಅತಿ ದೊಡ್ಡ ಪವಾಡ. ನಾನು ಅಕ್ಕ ಒಟ್ಟಿಗೆ ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ. ನನ್ನ ಲೈಫಲ್ಲೂ ಸಾಕಷ್ಟು ಮುಗಿತಪ್ಪ, ಇನ್ನು ಸಮಸ್ಯೆಗಳು ಸರಿ ಹೋಗೋದಿಲ್ಲ, ಇದಕ್ಕೇನಾದರೂ ದೊಡ್ಡ ಪರಿಹಾರನೇ ಮಾಡಬೇಕು ಅಥವಾ ಇದು ಸರಿ ಆಗ್ತಾ ಇಲ್ಲ ಅಂತಂದಾಗ ರಾಯರ ಕೈ ಹಿಡಿದು ನಾನಿದ್ದೀನಿ ಅಂತ ಮುನ್ನಡೆಸಿದ್ದಾರೆ. ಇದು ಸರಿ ಹೋಗೋದೇ ಇಲ್ಲ ಅನ್ನೋ ಸಮಸ್ಯೆ ಬೆಟ್ಟದಂಗೆ ಬಂದು ಕೂತಾಗ್ಲೂ ಕೂಡ ಮಂಜಿನ ಥರ ಕರಗಿಸಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಈ ವಿಡಿಯೋ ಏನು ಅಂತ ಅಂದರೆ, ನಿಮಗಿಷ್ಟೆಲ್ಲ ಹೇಳ್ದಾಗ್ಲೇ ಗೊತ್ತಾಗಿರುತ್ತೆ. ಅಕ್ಕನ ಬಗ್ಗೆ ಅಂತ ಹೇಳ್ದಾಗ್ಲೇ ನೀವು ಅಲ್ಲೇ ಕೆಲವ್ರಿಗೆ ಗೊತ್ತಾಗಿರಬಹುದು. ಅಂತಂದರೆ ನನ್ನ ವ್ಯೂವರ್ಸ್ ಯಾರಿರ್ತಾರೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಯಾರಿರ್ತಾರೆ ಅವರಿಗೆ ಗೊತ್ತಿರುತ್ತೆ. ನಾವು ಒಟ್ಟಿಗೆ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಿದ್ದು. 7 ಗುರುವಾರಗಳ ವ್ರತ ಮಾಡಿದ್ವಿ, ನಾಮಲೇಖನ ಸೇವೆ ಮಾಡಿದ್ವಿ. ನಮಗೆ ಅದರಿಂದನೇ ಅತಿ ಹೆಚ್ಚು ರಾಯರು ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ದು. ಅಲ್ಲಿಂದನೇ ನಮಗೆ ರಾಯರು ಪ್ರಸಾದ ಕೊಟ್ಟಿದ್ದು ಅಂತಲೇ ಹೇಳ್ಬಹುದು. ಮುಂಚೆ ಎಲ್ಲ ಯಾವಾಗಲೂ ಒಂದೊಂದು ಸಲ ಆಗ್ತಾಯಿತ್ತು. ನಮ್ಮ ನಾಮಲೇಖನ ಬರೆಯೋದಕ್ಕೆ ಯಾವಾಗ ಶುರು ಮಾಡಿದ್ವಿ, ನಾವು ಲಕ್ಷದೊಂದು ಸಲ ನಾಮಲೇಖನ ಬರೀಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ವಿ. ಚತುರ್ಮಾಸ ಬರುತ್ತಲ್ಲ, ಆ 4 ತಿಂಗಳೊಳಗಾಗಿಯೇ ಮಾಡಬೇಕು ಅಂತ ಇದ್ವಿ. ನಾವು ಶುರು ಮಾಡಿದಾಗ 15 ದಿನ ಲೇಟಾಗಿ ಶುರು ಮಾಡಿದ್ವಿ. ಅಂದರೆ ನಾವು ಬುಕ್ಸ್ ತರಿಸಿ ನಾವು ಶುರು ಮಾಡೋ ಅಷ್ಟರಲ್ಲಿ 15 ದಿನ ಮುಗಿದೋಗಿತ್ತು. ಇನ್ನು 15 ದಿನ ಇದೆ ಅನ್ನುವಾಗಲೇ ನಾವು ನಾಮಲೇಖನವನ್ನು ಬರೆದು ಮುಗಿಸಿದ್ವಿ. ನಮಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ನಾವೇನು ಸಂಕಲ್ಪ ಬುಕ್ಸಲ್ಲಿ ಬರೆದಿರ್ತೀವಲ್ಲ, ನಾವು ಯಾವ ಕಾರಣಕ್ಕೆ ನಾಮಲೇಖನ ಬರಿತಾ ಇದ್ದೀವಿ, ನಮಗೇನು ಅದರಿಂದ ಪರಿಹಾರ ಬೇಕು ಅಥವಾ ನಮಗೆ ಈ ಥರ ಬೇಕು ಅಂತ ನಾವೇನು ಕೇಳಿಕೊಂಡು ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡು ಬರೆದಿರ್ತೀವಿ, ಅದಿಬ್ಬರದ್ದು ಕೂಡ ಆಲ್ಮೋಸ್ಟ್ ನೆರವೇರ್ತಾ ಬಂದಿದೆ. ತುಂಬಾ ಖುಷಿ ಇದೆ. ಅಕ್ಕನ ನೆರವೇರಿದೆ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ನಾನು ನೆರವೇರಿದ ಮೇಲೆ ಖಂಡಿತ ತಿಳಿಸ್ತೀನಿ. ತುಂಬಾ ಖುಷಿ ಆಗುತ್ತೆ. ನಾವು ನಾಮಲೇಖನ ಬರಿಬೇಕಾದ್ರೆ ಅದನ್ನೇ ಸಂಕಲ್ಪ ಮಾಡ್ಕೊಂಡಿದ್ದು. ಒಂದಲ್ಲ ಎರಡಲ್ಲ 16 ವರ್ಷಗಳ ಕನಸು ನೆರವೇರಿದೆ. ಅಕ್ಕ ತುಂಬಾ ಕಷ್ಟಪಟ್ಟಿದ್ರು. ಇವಾಗ ಒಳ್ಳೆ ದಿನ ಬಂದಿದೆ. ಆ ಖುಷಿ ಅಂತೂ ಹೇಳೋದಕ್ಕೆ ಪದಗಳೇ ಸಾಲ್ತಾ ಇಲ್ಲ, ಅಷ್ಟು ಖುಷಿ ಆಗಿದ್ದೀವಿ. ಈ ಖುಷಿಗೆ, ಈ ಸಂತೋಷಕ್ಕೆ ಕಾರಣ ರಾಯರು. ಯಾರೆಲ್ಲ ಇನ್ನೂ ನಾನು ಇಷ್ಟು ಕಾಯ್ದಿದ್ದೀನಿ, ಸೇವೆ ಮಾಡಿಲ್ಲ, ಆದರೂ ಒಳ್ಳೆಯದಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಒಳ್ಳೆಯದಾಗುತ್ತೆ. ಆ ಸಮಯ ಬರಬೇಕಷ್ಟೇ. ಖಂಡಿತ ಆದಷ್ಟು ಬೇಗ ನಿಮ್ಮ ಲೈಫಲ್ಲೂ ಕೂಡ ಆ ಸಮಯ ಬಂದೇ ಬರುತ್ತೆ. ಅದಕ್ಕೆ ಬೆಸ್ಟು ಎಕ್ಸಾಂಪಲ್ ಏನು ಅಂತಂದರೆ ಇದೇ. ಅಕ್ಕ ಮದುವೆ ಆಗಿ 16 ವರ್ಷ ಆಯಿತು. ಹಾಸ್ಪಿಟಲ್ಗೆ ತೋರಿಸಿದ್ದಾರೆ, ಎಲ್ಲ ಕಡೆನೂ ಆಗಿತ್ತು. ಕೊನೆ ಪ್ರಯತ್ನ ರಾಯರ ಸೇವೆ ಅಂತ ಅಂದ್ಕೊಂಡು, ನಮಗೆ ಮುಂಚೆಯಿಂದ ರಾಯರು ಗೊತ್ತಿರಲಿಲ್ಲ. ನಾವು ಕೆಲವು ವರ್ಷಗಳ ಹಿಂದೆಯೇ ಪೂಜೆ ಮಾಡೋದಕ್ಕೆ ಶುರುವಾಗಿದ್ದು. ಅಲ್ಲಿಂದ ನಾಮಲೇಖನ ಬರೆಯೋದಕ್ಕೆ ಶುರು ಮಾಡಿದ್ವಿ. ನಾಮಲೇಖನ ಬರೆದ್ವಿ. ನಮಗೆ ಅವಾಗ ಪ್ರಸಾದ ಕೂಡ ಆಗಿತ್ತು. ನಮಗೆ ಈ ಥರ ಬೇಕು ರಾಯರೇ ಅಂತ ಪ್ರಸಾದ ಕೇಳಿದಾಗ ಪ್ರತಿ ಸಲನೂ ಕೂಡ ನಾನು ಒಳ್ಳೇದು ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ನಾವು ಅವಾಗ ಗೊತ್ತಿಲ್ಲದೆ ಅಂದ್ಕೊಳ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ, ಪ್ರಸಾದ ಮಾತ್ರ ಕೊಡ್ತಾರೆ, ಏನೂ ಆಗ್ತಾ ಇಲ್ವಲ್ಲ ಅಂತ. ಎಲ್ಲದಕ್ಕೂ ಅದರದ್ದೇ ಆದಂತಹ ಸಮಯ ಬೇಕು. ಖಂಡಿತ ನಾವು ಅಂದ್ಕೊಂಡ ತಕ್ಷಣ ಆಗೋದಿಲ್ಲ, ಬಟ್ ನಮಗೆ ಒಳ್ಳೇದು ಆಗಿಯೇ ಆಗುತ್ತೆ. ಅದಕ್ಕೆ ಇದು ಉದಾಹರಣೆ ಆಗಿರುತ್ತೆ. ನಿಮಗೆ ನನ್ನ ಖುಷಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. 16 ವರ್ಷ ಅಂತಂದರೆ ಅವ್ರು ಎಷ್ಟು ಥರ ಫೇಸ್ ಮಾಡಿರ್ತಾರೆ. ಹಾಸ್ಪಿಟಲ್ಗೆ ತೋರಿಸೋದಾಗಿರ್ಬೋದು, ಅಥವಾ ಬೇರೆಯವ್ರ ಮಾತುಗಳಾಗಿರ್ಬೋದು, ಚುಚ್ಚು ಮಾತುಗಳಾಗಿರ್ಬೋದು,
ಇನ್ನೂ ಆಗಿಲ್ವಾ ಅಂತ ಕೇಳಿದಾಗ ಅವ್ರಿಗೆ ಆಗೋ ನೋವು ಇರಬಹುದು, ಎಲ್ಲದನ್ನು ಫೇಸ್ ಮಾಡಿದ್ದಾರೆ. ತುಂಬ ಆ ಥರ ದಿನಗಳನ್ನು ನೋಡಿ ಮುಂದೆ ಬಂದಿದ್ದಾರೆ. ಈಗ ಎಲ್ಲದಕ್ಕೂ ಪರಿಹಾರ, ಎಲ್ಲದಕ್ಕೂ ಖುಷಿ, ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಸಂತೋಷ ಕೊಟ್ಟಿರೋದು ರಾಯರು. ತುಂಬಾ ಖುಷಿ ಇದೆ. ಆ ಖುಷಿ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಾವು ಅಂದ್ಕೊಳ್ತಾ ಇದ್ವಿ ಹೂ ಪ್ರಸಾದ ಕೇಳುವಾಗ ನೀವೇ ಒಳ್ಳೇದು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಕೊಡೋರು ನಾನು ಮಾಡ್ತೀನಿ ಅಂತ, ಅಥವಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೇಳಿದರೆ ಬೇಡ ಅಂತ ಹೇಳೋರು. ನಾವು ಅಂದ್ಕೊಳ್ತಾ ಇದ್ವಿ ಇವರು ಒಳ್ಳೇದು ಮಾಡ್ತಾಯಿಲ್ಲ, ಹಾಸ್ಪಿಟಲ್ಗೆ ಹೋಗೋಣ ಅಂದರೆ ಬೇಡ ಅಂತ ಅಂತಾರೆ, ಇದೇಗೆ ಸರಿ ಹೋಗುತ್ತೆ ಅಂತ. ಆದರೆ ನಾವೇನೇ ಮಾತಾಡಿದ್ರೂ ಕೂಡ ಬಲವಾಗಿ ನಂಬಿಕೆ ಇತ್ತು. ರಾಯರು ನಂಬಿರೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಹಾಗೆ ಅವರು ಪ್ರಸಾದ ಕೊಟ್ಟಿರೋದು ಯಾವತ್ತೂ ಸುಳ್ಳಾಗೋದಿಲ್ಲ. ಒಂದು ದಿನ ಅಲ್ಲ, ನಾವು ಎಷ್ಟೇ ಸಲ ಕೇಳಿದ್ರೂ ಕೂಡ ನಾನು ಒಳ್ಳೇದು ಮಾಡ್ತೀನಿ ಅಂತ ಕೊಟ್ಟಿದ್ರು. ಅವರ ಮಾತಿನಂತೆ ರಾಯರು ಒಳ್ಳೇದು ಮಾಡಿದರು. ನಮ್ಮ ಸಂಕಲ್ಪ ಏನಿತ್ತು, ಅಕ್ಕನ ಸಂಕಲ್ಪ ಏನಿತ್ತು, ಕೊನೆಗೇನು ನೆರವೇರ್ತೋ. ರಾಯರು ಅಕ್ಕನಿಗೆ ಮುದ್ದಾದ ಮಗುವನ್ನು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಏನು ಕಣ್ಣೀರಿನ ದಿನಗಳದೆಲ್ಲ ಏನಿತ್ತು ಅದನ್ನೆಲ್ಲ ಮರೆಸಿ ಸಂತೋಷ ತುಂಬುವಷ್ಟು ಸಂತೋಷವನ್ನು ರಾಯರು ಕೊಟ್ಟಿದ್ದಾರೆ. ಏನಂತ ಹೇಳಲಿ ಅವ್ರ ಬಗ್ಗೆ. ನಾವು ಕೂಡ ಮಂತ್ರಾಲಯಕ್ಕೆ ಹೋದಾಗ್ಲೂ ನಾವು ಅದೇ ಅಂದ್ಕೊಂಡು ಬಂದಿದ್ದು. ಅಂದರೆ ನನ್ನ ಸಂಕಲ್ಪ ಬೇರೆ ಇತ್ತು, ಅಕ್ಕನ ಸಂಕಲ್ಪ ಬೇರೆ ಇತ್ತು. ನಂದು ಆಲ್ಮೋಸ್ಟ್ ನೆರವೇರ್ತಾ ಬಂದಿದೆ. ನೆರವೇರಿದ ಮೇಲೆ ಖಂಡಿತ ತಿಳಿಸ್ತೀನಿ. ಅಕ್ಕಂದು ಅದೇ ಇತ್ತು. ಇವಾಗೇನು ನಾವು ಹೇಳ್ತಾ ಇದ್ದೀನಿ ಸಂತಾನ ಫಲದ ಬಗ್ಗೆನೇ ಇತ್ತು. ಅಲ್ಲೂ ಕೂಡ ನಾವು ಅದನ್ನೇ ಕೇಳಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿ ಬಂದಿದ್ವಿ. ಇದಕ್ಕೆಲ್ಲ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಯಾವುದೂ ಕೂಡ ಖಂಡಿತ ಆಗೋದಿಲ್ಲ. ನಾವು ಮಾತಾಡಿದ್ದೀವಿ ಇನ್ನೂ ಒಳ್ಳೇದಾಗಿಲ್ಲ, ಯಾವಾಗ ಆಗುತ್ತೆ ಅಂತ. ಬಟ್ ಅಷ್ಟು ನೋವಿರುತ್ತಲ್ಲ, ಹಾಗಾಗಿ ಮಾತಾಡಿರ್ತೀವಿ. ಆದರೆ ಯಾರೇ ನೀವು ಇನ್ನೂ ಯಾಕೆ ಹೋಗಿಲ್ಲ ಹಾಸ್ಪಿಟಲ್ಗೆ ಹೋಗಿ ಅಂತ ಅಂದ್ರೂ ಕೂಡ ಹೇಳ್ತಾ ಇದ್ದು ಒಂದೇ, ರಾಯರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ, ಅವ್ರು ಒಪ್ಕೊಂಡಿದ್ದಾರೆ, ಕೊಡ್ತಾರೆ ಅಂತ ಆಶೀರ್ವಾದ ಕೊನೆಗೂ ರಾಯರು ಮಾಡಿದರು. ಕೊನೆಗೂ ಕಣ್ಣೀರು ಒರೆಸಿದ್ರು, ಮನೆಗೆ ಬೆಳಕು ತಂದಿದ್ದಾರೆ. ತುಂಬಾ ಖುಷಿ ಇದೆ. ಯಾರೆಲ್ಲ ಇನ್ನೂ ನನಗೆ ಒಳ್ಳೇದಾಗಿಲ್ಲ ಅಥವಾ ನನಗೆ ಒಳ್ಳೇದಾಗೋದೇ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಅದೆಲ್ಲ ತಪ್ಪು. ಖಂಡಿತ ಒಳ್ಳೇದಾಗತ್ತೆ. ಯಾರಿಗಾದ್ರೂ ಈಗ ಅಕ್ಕ ಪ್ರೆಗ್ನೆಂಟ್ ಅಂತ ಹೇಳಿದರೆ ಏನಾದ್ರೂ ಬೇರೆ ಥರ ಮಾಡಿಸಿದ್ದೀರಾ, ನಾರ್ಮಲ್ ಅಂತಂದರೆ ಯಾರೂ ನಂಬೋದೇ ಇಲ್ಲ. ಇಷ್ಟು ವರ್ಷ ಆದಮೇಲೆ ಮಾಮೂಲಿ ನಾರ್ಮಲಾಗಿ ಆಗುತ್ತಾ ಅಂತ ಕೇಳ್ತಾರೆ. ಯಾರೂ ನಂಬಲ್ಲ. ಆದರೆ ಅದೇ ಸತ್ಯ. ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ. ಅವ್ರು ಒಂದು ಸಲ ಪ್ರಸಾದ ಕೊಟ್ಟರು ಅಂತಂದರೆ ಆಗೋದು ಸ್ವಲ್ಪ ಟೈಮಲ್ಲಿ ಹಿಂದೆ ಮುಂದೆ ಆಗಬಹುದು, ಆದರೆ ಖಂಡಿತ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇದೇನೆ, ರಾಯರು ಅಕ್ಕನಿಗೆ ಸಂತಾನ ಭಾಗ್ಯ ಕರುಣಿಸಿ ಕೊಟ್ಟಿದ್ದಾರೆ. ಅವರ ಲೈಫಲ್ಲಿ ಅವ್ರು ಇರೋವರೆಗೂ ಕೂಡ ಅವರ ಫಸ್ಟು ನೆನಪಿಸ್ಕೊಳ್ಳೋ ದೇವ್ರು ಇವರೇ ಆಗಿರ್ತಾರೆ. ಅಷ್ಟು ಒಳ್ಳೇದು ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗತ್ತೆ. ನೀವು ನಂಬಿಕೆಯಿಂದ ಸೇವೆ ಮಾಡಿ, ಖಂಡಿತ ನಿಮ್ಮ ಸೇವೆಗೆ ತಕ್ಕ ಪ್ರತಿಫಲ ನೀವು ಆ ರಾಯರು ಕೊಟ್ಟೇ ಕೊಡ್ತಾರೆ. ನಿಮ್ದು ಎಂಥದ್ದೇ ಸಮಸ್ಯೆ ಇರಲಿ, ನಿಮ್ದು ಎಂಥದ್ದೇ ಕಷ್ಟ ಇರಲಿ, ಅದು ಬಗೆಹರಿಯೋದೇ ಇಲ್ಲ ಅಂತ ನೀವು ಅಂದ್ಕೊಂಡಿರಲಿ, ಯಾವುದೇ ಆಗಿರಬಹುದು, ನಂಬಿಕೆಯಿಂದ ನೀವು ಸಂಕಲ್ಪ ಮಾಡಿ ರಾಯರಿಗೆ ಸೇವೆ ಮಾಡಿದ್ರಿ ಅಂತ ಅಂದರೆ ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ರಾಯರು ಯಾರ ಸೇವೆನೂ ಕೂಡ ಹಾಗೆ ತಗೊಳ್ಳೋದಿಲ್ವಂತೆ. ಅದಕ್ಕೆ ಪ್ರತಿಫಲವಾಗಿ ಅವರು ಒಳ್ಳೇದು ಮಾಡಿಯೇ ಮಾಡ್ತಾರೆ. ನಾಮಲೇಖನ ಸೇವೆಯಿಂದ ಅಕ್ಕನಿಗೆ ಈ ಸಂತೋಷ, ಈ ಖುಷಿ ಸಿಕ್ಕಿದೆ. ನಾನು ಯಾವ ಥರ ನಾಮಲೇಖನ ಮಾಡಬೇಕು ಅದನ್ನೆಲ್ಲ ವೀಡಿಯೋಸಲ್ಲಿ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ನಿಮಗೆ ಅದನ್ನು ಬೇಕಾದರೆ ಚೆಕ್ ಮಾಡಬಹುದು. ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಬಗ್ಗೆ ಆಗಲಿ ಅಥವಾ ಯಾವುದೇ ವಿಷಯದ ಬಗ್ಗೆ ಆಗಲಿ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ನಾನು ಅದನ್ನು ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ತುಂಬಾ ಖುಷಿ ಇದೆ ಈ ವಿಡಿಯೋ ಮಾಡೋದಕ್ಕೆ. ತುಂಬ ಅಂತಂದರೆ ತುಂಬಾ ಖುಷಿಯಿಂದ ಈ ವಿಡಿಯೋ ಮಾಡಿದ್ದೀನಿ. ಆ ರಾಯರ ಬಗ್ಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಅದೊಂದು ಅದ್ಭುತವಾದಂತಹ ಶಕ್ತಿ. ಅದನ್ನು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತು ರಾಯರು ಹೇಗಿರ್ತಾರೆ ಅಂತ. ನೀವು ಮನಸ್ಸಿಂದ ಮಾತಾಡಿಸಿದ್ರೆ ಅವ್ರು ಖಂಡಿತ ಮಾತಾಡ್ತಾರೆ. ನಿಮ್ಮನ್ನು ನೋಡಬೇಕು ಅಂತಂದರೆ ಯಾವುದಾದ್ರೂ ರೂಪದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.